ಸ್ನೇಹಿತರೆ, ಇವತ್ತಿನ ಕಥೆ ಶುರು ಮಾಡೋದಕ್ಕೆ ಮೊದಲು ನಿಮಗೆ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಸ್ನೇಹಿತರೆ, ನೀವು ಹಾಗೆ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ನಿಮ್ಮ ಊರಲ್ಲಿ ಇಲ್ಲಿವರೆಗೆ ಯಾರಾದರೂ ನಾಪತ್ತೆ ಆಗಿರೋದನ್ನು ನೀವು ನೋಡಿರ್ತೀರಾ. ಆ ನಾಪತ್ತೆ ಆದಂಥರ ಮನೆಯವರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋದನ್ನು ಕೂಡ ನೋಡಿರ್ತೀರಾ. ಸ್ನೇಹಿತರೆ, ನೀವು ಮತ್ತೆ ಒಂದು ಸಲ ಜ್ಞಾಪಿಸ್ಕೊಳ್ಳಿ. ಆ ಥರ ನಾಪತ್ತೆ ಆದಂಥವ್ರನ್ನ ಪೊಲೀಸರು ಯಾವತ್ತಾದರೂ ಹುಡುಕಿ ಅವರ ಮನೆಗೆ ತಂದು ಒಪ್ಸೋದನ್ನು ನೀವು ನೋಡಿರ್ತೀರಾ. ಸ್ನೇಹಿತರೆ, ನಾನು ಮಾತ್ರ ನನ್ನ ಇಡೀ ಜೀವನದಲ್ಲಿ ಈ ಥರ ಪೊಲೀಸರು ಆ ನಾಪತ್ತೆ ಆದವ್ರನ್ನ ಹುಡುಕಿ ಅವರ ಮನೆಗೆ ತಂದು ಒಪ್ಸೋದನ್ನು ನೋಡಿಲ್ಲ. ಅಲ್ಲಿ ಒಂದೊಂದು ಘಟನೆಗಳು ನಡೀಬೋದು, ಆದರೆ ಪೊಲೀಸ್ನವರು ಈ ನಾಪತ್ತೆ ಆದವ್ರನ್ನ ಅಷ್ಟು ಇಂಟ್ರೆಸ್ಟ್ ಆಗಿ ಹುಡುಕಲ್ಲ. ಇದೇ ನಾಪತ್ತೆ ಆದಂಥವ್ರ ಮನೆಯವರು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ವಿಚಾರಿಸಿದ್ರೆ ಪೊಲೀಸ್ನವ್ರು ಏನು ಉತ್ತರ ಕೊಡ್ತಾರೆ ಅಂದರೆ, ನಾವಿನ್ನೂ ಅವ್ರಿಗಾಗಿ ಹುಡುಕಾಟ ನಡೆಸಿದ್ದೀವಿ, ಅವ್ರು ಇನ್ನೂ ಪತ್ತೆ ಆಗಿಲ್ಲ ಅಂತ ಒಂದು ಉತ್ತರ ಕೊಡ್ತಾರೆ. ಸ್ನೇಹಿತರೆ, ಹಾಗಾದರೆ ಈ ಪತ್ತೆ ಆಗಿಲ್ಲ ಅನ್ನುವಂಥ ಪದಕ್ಕೆ ಅರ್ಥ ಏನು? ಪತ್ತೆ ಆಗಿಲ್ಲ ಅಂದರೆ ಆ ವ್ಯಕ್ತಿಗೆ ಆಕಾಶ ನುಂಗ್ಬಿಡ್ತಾ, ಇಲ್ಲ ಆ ವ್ಯಕ್ತಿ ದೇಶ ಬಿಟ್ಟು ಓಡೋದ್ನ. ಈಗ ಸೈನ್ಸ್ ಇಷ್ಟೊಂದು ಅಡ್ವಾನ್ಸ್ ಆಗಿರೋಂಥ ಕಾಲದಲ್ಲಿ ಒಬ್ಬ ವ್ಯಕ್ತಿ ದೇಶದ ಯಾವುದೇ ಮೂಲೆಯಲ್ಲಿ ಅಡಗಿ ಕುಂತಿದ್ರು ಅವನನ್ನು ಹುಡುಕಿ ತರೋದು ಅಷ್ಟು ದೊಡ್ಡ ಮಾತಲ್ಲ. ನಿಮ್ಮ ಹತ್ರ ಒಳ್ಳೊಳ್ಳೆ ಟೂಲ್ಸ್ಗಳಿದೆ, ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಆದರೂ ಕೂಡ ನೀವು ಒಬ್ಬ ವ್ಯಕ್ತಿಯನ್ನು ಹುಡುಕಿ ತರೋದಕ್ಕೆ ಪತ್ತೆ ಆಗಿಲ್ಲ ಅಂತ ಉತ್ತರ ಕೊಡ್ತೀರಾ. ಇಲ್ಲಾಂದರೆ ನೀವು ಈ ಥರ ಮಾಡಬೇಕು, ಆ ನಾಪತ್ತೆ ಆದಂಥವನ್ನ ಎಲ್ಲಾದರೂ ಹುಡುಕಿ ತರಬೇಕು. ಇಲ್ಲಾಂದರೆ ಅವ್ನು ಸತ್ತೋಗಿದ್ರೆ ಅವನ ಡೆಡ್ ಬಾಡಿನೋ ಇಲ್ಲ ಅವನ ಡೆಡ್ ಬಾಡಿ ಫೋಟೋನೋ ಅವ್ರ ಮನೆಯವ್ರಿಗೆ ತೋರಿಸ್ಬೇಕು, ಸಮಾಧಾನ ಮಾಡಬೇಕು. ನೀವು ಇದೆರಡು ಕೆಲಸನೂ ಮಾಡಲ್ಲ, ಬರೀ ಅವನು ಪತ್ತೆ ಆಗಿಲ್ಲ ಅಂತ ಉತ್ತರ ಕೊಡ್ತಾ ಇರ್ತೀರಾ. ಆ ನಾಪತ್ತೆ ಆದಂಥವ್ರ ಮನೆಯವರು ಅವ್ನು ಇವತ್ತಲ್ಲ ನಾಳೆ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ಇದರಲ್ಲಿ ಸುಮಾರು ವರ್ಷಗಳು ಕಳೆದೋಗುತ್ತೆ. ಹಾಗೆ ಇಲ್ಲಿ ಸತ್ತವರು ಅಂದರೆ ಒಂದು ಮಾತು ಜ್ಞಾಪಕಕ್ಕೆ ಬರುತ್ತೆ, ನೀವು ಕೂಡ ನೋಡಿರ್ತೀರಾ. ನ್ಯೂಸ್ ಪೇಪರ್ನ ಯಾವುದೊಂದು ಮೂಲೆಯಲ್ಲಿ ಸಣ್ಣದಾಗಿ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ರೇಡಿಯೋಗಳಲ್ಲೂ ಕೂಡ ಅನೌನ್ಸ್ ಮಾಡಿರ್ತಾರೆ, ಯಾವುದೋ ಒಂದು ಬಸ್ ಸ್ಟ್ಯಾಂಡಲ್ಲಿ ಯಾವುದೋ ಒಂದು ರೋಡ್ ಸೈಡಲ್ಲಿ ಅಪರಿಚಿತ ಅನಾಮಧೇಯ ಅನಾಥ ಶವ ಪತ್ತೆಯಾಗಿದೆ ಅಂತ. ಆಮೇಲೆ ಆ ಡೆಡ್ ಬಾಡಿ ಬಗ್ಗೆ ಕೆಲವೊಂದು ಡೀಟೇಲ್ಸ್ಗಳನ್ನು ಕೂಡ ಕೊಟ್ಟಿರ್ತಾರೆ. 5.5 ಅಡಿ ಎತ್ತರ, ಗೋಧಿ ಬಣ್ಣ, ಗುಂಗುರು ಕೂದಲು, ಹಾಗೆ ಹೀಗೆ ಅಂತ. ಹಾಗಾದರೆ ಈ ನಾಪತ್ತೆ ಆದಂಥವ್ರ ಮನೆಯವರು ಎಲ್ಲ ಟೈಮಲ್ಲಿ ರೇಡಿಯೋ ಕೇಳ್ತಾ ಕುಂತಿರ್ತಾರ? ಸರಿ, ರೇಡಿಯೋ ಕೇಳ್ತಾ ಇರ್ತಾರೆ. ಆಮೇಲೆ ಇವರು ಕೊಡ್ತಾ ಇರೋಂಥ ಡೀಟೇಲ್ಸಿಂದ ಆ ನಾಪತ್ತೆ ಆದಂಥ ವ್ಯಕ್ತಿ ನಮ್ಮ ಮನೆಯವನೇ ಅಂತ ಅವ್ರಿಗೆ ಗೊತ್ತಾಗುತ್ತಾ? ಸರಿ, ಒಂದು ಪಕ್ಷ ಆ ನಾಪತ್ತೆ ಆದಂಥ ಮನೆ ಯಾರೋ ಒಬ್ಬ ವ್ಯಕ್ತಿ ನ್ಯೂಸ್ ಪೇಪರ್ ಓದ್ತಾ ಇದ್ದ, ಇಲ್ಲಾಂದರೆ ರೇಡಿಯೋದಲ್ಲಿ ನ್ಯೂಸ್ ಕೇಳ್ತಾ ಇದ್ದ ಅಂತ ಅಂದ್ಕೊಳ್ಳಿ. ಅವನು ಆ ನ್ಯೂಸನ್ನು ಕೇಳಿರ್ತಾನೆ, ಆದರೆ ಅವನಿಗೆ ಕನ್ಫರ್ಮ್ ಆಗಲ್ಲ ಇವರು ನಮ್ಮ ಮನೆಯ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ಆಗ ಅವರು ಸುಮ್ಮನಾಗ್ಬಿಡ್ತಾರೆ. ಪೊಲೀಸರು 1-2-3 ದಿನ ಕಾಯ್ತಾರೆ. ಆನಂತರ ಈ ಅನಾಥ ಶವಕ್ಕೆ ಯಾರು ವಾರಸ್ದಾರು ಬರಲಿಲ್ಲ, ಅದಕ್ಕಾಗಿ ನಾವು ಮಣ್ಣು ಮಾಡ್ತಾ ಇದ್ದೀವಿ ಅಂತ ಎಲ್ಲ ಒಂದು ಕಡೆ ಮಣ್ಣು ಮಾಡಿ ಮುಗಿಸ್ಬಿಡ್ತಾರೆ. ಹಾಗಾದರೆ ಇಲ್ಲಿ ಅನಾಥ ಶವ ಅಂತ ಮಣ್ಣು ಮಾಡ್ತಾ ಇದ್ದಾರಲ್ಲ, ನೀವು ನಿಮ್ಮ ಸಮಾಜದಲ್ಲಿ ಸುತ್ತಮುತ್ತ ನೋಡಿ, ನಿಮಗೆ ನಿಜವಾದ ಅನಾಥ ಒಬ್ಬ ಕೂಡ ನೋಡೋದಕ್ಕೆ ಸಿಗಲ್ಲ. ಅವನು ಭಿಕ್ಷುಕ ಆಗ್ಬೋದು, ಅವನು ಹುಚ್ಚ ಆಗ್ಬೋದು, ಅವ್ನಿಗೆ ಎಲ್ಲಾದರೂ ಒಂದು ಲಿಂಕ್ ಇದ್ದೇ ಇರುತ್ತೆ, ಅವ್ನಿಗೆ ಎಲ್ಲಾದರೂ ಒಂದು ಮೂಲ ಇರುತ್ತೆ. ಆದರೆ ಪೊಲೀಸರು ಅದನ್ನು ಹುಡುಕಲ್ಲ, ಇದೊಂದು ಅನಾಥ ಶವ ಅಂತ ಮಣ್ಣು ಮಾಡ್ತಾರೆ. ಸ್ನೇಹಿತರೆ, ನೀವು ಸಾಮಾನ್ಯವಾಗಿ ಸ್ಕೂಲಲ್ಲಿ ಓದುವಾಗ ಸಮಾಜ ಪಾಠ ಓದಿರ್ತೀರಾ. ಆ ಸಮಾಜ ಪಾಠದಲ್ಲಿ ಒಬ್ಬ ರಾಜನ ಕಥೆ ಓದಿರ್ತೀರಾ. ಆ ರಾಜನ ತಂದೆ ಯಾರು ನಮಗೆ ಗೊತ್ತಿರುತ್ತೆ, ಅವನ ತಂದೆ ಯಾರು ಅದು ನಮಗೆ ಗೊತ್ತಿರುತ್ತೆ, ಅವನ ತಂದೆ ಯಾರು ಅದು ನಮಗೆ ಗೊತ್ತಿರುತ್ತೆ. ಒಟ್ಟಿನಲ್ಲಿ ನಮಗೆ ಆ ರಾಜನ ಮೂಲ ಗೊತ್ತಿರುತ್ತೆ. ಆದರೆ ನಮ್ಮ ಸುತ್ತಮುತ್ತ ಬದುಕ್ತಾ ಇರುವಂಥ ಈ ಭಿಕ್ಷುಕ ಆಗ್ಬೋದು, ಹುಚ್ಚ ಆಗ್ಬೋದು, ಇಲ್ಲ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸಿಗುವಂಥ ಅಪರಿಚಿತ ಅನಾಮಧೇಯ ಅನಾಥ ಶವದ ಆ ವ್ಯಕ್ತಿಯ ಮೂಲ ಯಾವುದು ಅಂತ ನಮಗೆ ಗೊತ್ತಿರಲ್ಲ. ನೀವು ಮನಸ್ಸಿಟ್ಟು ಆ ವ್ಯಕ್ತಿಯ ಮೂಲ ಯಾವುದು ಅಂತ ಹುಡುಕ್ತಾ ಹೋದರೆ ಖಂಡಿತ ಹುಡುಕ್ಬೋದು, ಆದರೆ ಆ ವ್ಯಕ್ತಿಯ ಮೂಲ ಹುಡುಕಲ್ಲ, ಅನಾಥ ಶವ ಅಂತ ಮಣ್ಣು ಮಾಡ್ಬಿಡ್ತೀರಾ. ಆ ಅನಾಥ ಶವದ ಮನೆಯವರು ಅವ್ನು ಇವತ್ತಲ್ಲ ನಾಳೆ ಬರ್ಬೋದು ಅಂತ ಕಾಯ್ತಾ ಇರ್ತಾರೆ. ಆದರೆ ಆ ವ್ಯಕ್ತಿ ಇಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿರ್ತಾನೆ. ಸ್ನೇಹಿತರೆ, ಇದೆಲ್ಲ ಏನು ಮಾಡೋಕ್ಕಾಗಲ್ಲ, ಅದು ಅವರ ಹಣೆ ಬರ, ಅವರು ಕಾಯ್ತಾನೆ ಇರಬೇಕು. ಅದೇ ಇನ್ನೊಂದು ಕಡೆ ಎಲ್ಲ ಇದ್ರೂ ಕೂಡ ಒಬ್ಬ ವ್ಯಕ್ತಿಯನ್ನ ಅನಾಥ ಶವ ಅಂತ ಮಣ್ಣು ಮಾಡ್ಬಿಡ್ತಾರೆ. ಆದರೆ ಇದು ಇಷ್ಟಕ್ಕೆ ಮುಗಿಯಲ್ಲ, ಇದ್ರ ಪರಿಣಾಮ ಬೇರೆ ಬೇರೆ ಕಡೆ ಬೀಳುತ್ತೆ, ಬೇರೆಯವರ ಮೇಲೆ ಬೀಳುತ್ತೆ. ಹಾಗಾದರೆ ಸ್ನೇಹಿತರೆ, ನಾನು ಇವತ್ತಿನ ಕಥೆ ಹೇಳೋದಕ್ಕೆ ಮೊದಲು ಇಷ್ಟೆಲ್ಲ ಟಾಪಿಕನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ಕಥೆ ಕೂಡ ಸೇಮ್ ಇದೇ ಥರ ನಾಪತ್ತೆ ಹಿಂದೆ ಓಡುತ್ತೆ. ಇಲ್ಲೂ ಕೂಡ ಒಬ್ಬ ವ್ಯಕ್ತಿ ನಾಪತ್ತೆ ಆಗಿರ್ತಾನೆ, ಪೊಲೀಸರು ಸರಿಯಾಗಿ ತನಿಖೆ ಮಾಡಲ್ಲ, ಇದರ ಪರಿಣಾಮ ಒಬ್ಬ ನಿರಪರಾಧಿ ವ್ಯಕ್ತಿ ಮೇಲೆ ಬೀಳುತ್ತೆ. ಆದರೆ ಕೊನೆಯಲ್ಲಿ ಬರುವಂಥ ಕ್ಲೈಮ್ಯಾಕ್ಸನ್ನು ನೋಡಿದ್ರೆ ನೀವು ಶಾಕ್ ಆಗಿಬಿಡ್ತೀರಾ. ಸ್ನೇಹಿತರೆ, ಇವತ್ತು ನಾನು ಯಾವುದೋ ಬೇರೆ ರಾಜ್ಯದ ಕಥೆ ಹೇಳ್ತಾ ಇಲ್ಲ, ನಮ್ಮ ರಾಜ್ಯದ ಕುಶಾಲನಗರದ ಕಥೆ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಕಥೆನ ನೀವು ಪೂರ್ತಿ ಕೇಳಿ, ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಕುಶಾಲನಗರದ ಪಕ್ಕ ಒಂದು ಚಿಕ್ಕ ಹಳ್ಳಿ ಇರುತ್ತೆ. ಆ ಹಳ್ಳಿಲಿ ಸುರೇಶ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ವಯಸ್ಸು 35. ಇವನ ಹೆಂಡತಿ ಹೆಸರು ಮಲ್ಲಿಗೆ. ಇವರಿಬ್ಬರು ಮದುವೆಯಾಗಿ 18 ವರ್ಷ ಕಳೆದಿರುತ್ತೆ. ಇವರಿಬ್ಬರಿಗೆ 2 ಮಕ್ಕಳು ಇರ್ತಾರೆ. ಇವರು ತುಂಬ ಬಡವರು ಅಂದರೆ ಜೀವನ ಕಷ್ಟ ಇರುತ್ತೆ. ಅದಕ್ಕಾಗಿ ಗಂಡ ಹೆಂಡತಿ ಇಬ್ಬರು ಕೂಲಿ ಕೆಲಸಕ್ಕೆ ಹೋಗ್ತಾರೆ.
ಹೀಗೆ ಇವರು ಕೂಲಿ ಮಾಡಿ ಜೀವನ ಸಾಗಿಸ್ತಾ ಇದ್ರು ಕೂಡ ಗಂಡ ಹೆಂಡತಿ ಇಬ್ಬರಲ್ಲಿ ತುಂಬ ಪ್ರೀತಿ ಇರುತ್ತೆ, ಅಡ್ಜಸ್ಟ್ಮೆಂಟ್ ಚೆನ್ನಾಗಿರುತ್ತೆ. ಇವರಿಬ್ಬರು ಆಸೆ ಏನಂದರೆ ಮಕ್ಕಳು ನಮ್ಮ ಥರ ಕಷ್ಟಪಡೋದು ಬೇಡ, ಇವರಿಬ್ಬರು ವಿದ್ಯಾವಂತರಾಗಿ ಸಮಾಜದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಪೋಸ್ಟಲ್ಲಿರಲಿ ಅಂತ ಗಂಡ ಹೆಂಡತಿ ಈ ಮಕ್ಕಳನ್ನ ಓದಿಸೋದಕ್ಕೆ ಅಂತ ಇವಾಗಿಂದಾನೇ ಸೇವಿಂಗ್ ಶುರು ಮಾಡಿರ್ತಾರೆ. ಒಟ್ಟಿನಲ್ಲಿ ಬಡತನ ಇದ್ರೂ ಕೂಡ ಏನಿತ್ತು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಜೀವನ ನೆಮ್ಮದಿಯಿಂದ ಸಾಗ್ತಾ ಇರುತ್ತೆ. ನವೆಂಬರ್ 2020ರಲ್ಲಿ ಬೆಳಿಗ್ಗೆ ಹೊತ್ತಲ್ಲಿ ಗಂಡ ಹೆಂಡತಿ ಇಬ್ಬರು ಮನೆಯಿಂದ ಕೆಲಸಕ್ಕೆ ಅಂತ ಹೊರಡ್ತಾರೆ. ಸಂಜೆ ಆಗುತ್ತೆ. ಸುರೇಶ್ ಮನೆಗೆ ವಾಪಸ್ ಬರ್ತಾನೆ, ಮಲ್ಲಿಗೆ ಕೆಲಸದಿಂದ ವಾಪಸ್ ಬಂದಿರಲ್ಲ. ಇಲ್ಲಿ ಸುರೇಶ್ ಏನು ಅನ್ಕೋತಾನೆ, ಮಲ್ಲಿಗೆ ಕೆಲಸದಿಂದ ಬೇಗ ಬಂದಿರ್ಬೋದು, ಅಕ್ಕಪಕ್ಕ ಯಾವುದೋ ಮನೇಲಿ ಹೋಗಿ ಮಾತಾಡ್ತಾ ಕುಂತಿರ್ಬೋದು ಅಂತ ಸುರೇಶ್ ಮೊದಲು ತನ್ನ ಮನೆ ಅಕ್ಕಪಕ್ಕದ ಕೆಲವೊಂದು ಮನೆಗಳಿಗೆ ಹೋಗಿ ನೋಡ್ಕೊಂಡು ಬರ್ತಾನೆ. ಆದರೆ ಮಲ್ಲಿಗೆ ಅಲ್ಲೆಲ್ಲೂ ಇರಲ್ಲ. ಈಗ ಸುರೇಶ್ ಹೀಗೆ ನಿಧಾನವಾಗಿ ಹುಡುಕ್ತಾ ಇಡೀ ಊರಲ್ಲೆಲ್ಲ ಹುಡ್ಕಾಡ್ಬಿಡ್ತಾನೆ. ಮಲ್ಲಿಗೆ ಕೆಲಸದಿಂದ ಮನೆಗೆ ವಾಪಸ್ ಬಂದಿರಲ್ಲ. ಮಲ್ಲಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಂಥ ಜಾಗದಲ್ಲಿ ಸುರೇಶ್ ಹೋಗಿ ವಿಚಾರಿಸಿ ನೋಡ್ತಾನೆ. ಮಲ್ಲಿಗೆ ಬೆಳಿಗ್ಗೆ ಕೆಲಸಕ್ಕೆ ಅಂತ ಬಂದಿರ್ತಾಳೆ, ಸಂಜೆ ಆದಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಅಂತ ಹೊರಡಿರ್ತಾಳೆ, ಆದರೆ ಮನೆಗೆ ಮಾತ್ರ ವಾಪಸ್ ಬಂದಿರಲ್ಲ. ಸುರೇಶ್ ಈಗ ಹುಡುಕ್ತಾ ಇಡೀ ರಾತ್ರಿ ಕಳೆದೋಗುತ್ತೆ. ಬೆಳಗಾದಾಗ ಸುರೇಶ್ನ ಮನೆ ಅಕ್ಕಪಕ್ಕದವರು ನೀನು ಹೀಗೆ ಸುಮ್ಮನಿದ್ರೆ ಆಗಲ್ಲ, ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾರೆ. ಸುರೇಶ್ ಸರಿ ಅಂತ ಮಲ್ಲಿಗೆ ಮಿಸ್ಸಿಂಗ್ ಆದಂಥ ಮಾರನೇ ದಿನ ಕುಶಾಲನಗರ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ತನ್ನ ಹೆಂಡತಿ ಮಿಸ್ಸಿಂಗ್ ಆಗಿರುವಂಥ ಕಂಪ್ಲೇಂಟ್ ಕೊಡ್ತಾನೆ. ಅಲ್ಲಿ ಪೊಲೀಸರು ಕೂಡ ಸರಿ ಅಂತ ಕಂಪ್ಲೇಂಟ್ ತಗೋತಾರೆ. ನಿನ್ನ ಹೆಂಡತಿಯನ್ನು ಹುಡುಕ್ತೀವಿ, ಎಲ್ಲಾದರೂ ಪತ್ತೆ ಆದರೆ ನಿನಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿ ಕಳಿಸ್ತಾರೆ. ಇದು ನವೆಂಬರ್ 2020ರಲ್ಲಿ ನಡೆದಿರುತ್ತೆ. ಈಗ ಇಲ್ಲಿಂದ ದಿನಗಳು ಒಂದೊಂದಾಗಿ ಉರುಳ್ತಾ ಹೋಗುತ್ತೆ. ಅಲ್ಲಿ ಪೊಲೀಸರು ಸುರೇಶ್ಗೆ ಹೇಳಿ ಕಳಿಸಿರ್ತಾರೆ ಅಷ್ಟೇ, ನಿನ್ನ ಹೆಂಡತಿಯನ್ನು ಹುಡುಕ್ತೀವಿ ಅಂತ. ಆದರೆ ಪೊಲೀಸರು ಒಂದು ದಿನ ಕೂಡ ರಿಸ್ಕ್ ತಗೊಂಡು ಆ ಮಲ್ಲಿಗೆಯನ್ನು ಹುಡುಕಲ್ಲ. ಈಗ ಇದೇ ಥರ ದಿನಗಳು ಉರುಳ್ತಾ 2020ರಿಂದ 2021 ಬಂದಿರುತ್ತೆ. ಸುರೇಶ್ ಹೋಗೋಗಿ ಆವಾಗ ಪೊಲೀಸ್ ಸ್ಟೇಷನಲ್ಲಿ ವಿಚಾರಿಸ್ತಾ ಇರ್ತಾನೆ. ಆದರೆ ಪೊಲೀಸರು ನಾವು ಹುಡುಕ್ತಾ ಇದ್ದೀವಿ, ನಿನ್ನ ಹೆಂಡತಿ ಇಲ್ಲಿವರೆಗೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇರ್ತಾರೆ. ಈಗ ಸುರೇಶ್ಗೂ ಕೂಡ ಸ್ವಲ್ಪ ಅಂದಾಜಾಗಿರುತ್ತೆ, ನಾನು ಬರೀ ಪೊಲೀಸರನ್ನ ನಂಬ್ಕೊಂಡಿದ್ರೆ ಆಗಲ್ಲ ಅಂತ. ಸುರೇಶ್ ತನಗೆ ರಜಾ ಇದ್ದಾಗ ಮಡಿಕೇರಿ, ಮೈಸೂರು, ಬೆಂಗಳೂರು, ಹಾಸನ ಇಲ್ಲೆಲ್ಲ ನೋಡ್ಕೊಂಡು ಬರ್ತಾನೆ. ಆದರೆ ಮಲ್ಲಿಗೆ ಪತ್ತೆ ಇಲ್ಲ. ಇಲ್ಲಿ ಸುರೇಶ್ ಹತ್ರ ಪೊಲೀಸರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಹುಡುಕ್ಸೋಣ ಅಂದರೆ ಕೈಯಲ್ಲಿ ದುಡ್ಡಿಲ್ಲ. ಸರಿ MLA MP ಕೈಯಲ್ಲಿ ರೆಕಮೆಂಡ್ ಮಾಡ್ಸೋಣ ಅಂದರೆ ಆ MLA MPಗಳು ಈ ಸುರೇಶ್ನನ್ನ ಹತ್ರಕ್ಕೂ ತಗೊಳ್ಳಲ್ಲ. ಈಗ ಸುರೇಶ್ ಕೂಡ ತನ್ನ ಕೈಯಲ್ಲಾದಷ್ಟು ಹುಡುಕ್ತಾನೆ, ಆನಂತರ ಸುಮ್ಮನಾಗ್ಬಿಡ್ತಾನೆ. ಈಗ ಇದೇ ಥರ ಬರ್ತಾ ಜೂನ್ 2021 ಬರುತ್ತೆ. ಇದೇ ಜೂನ್ ತಿಂಗಳಲ್ಲಿ ಸುರೇಶ್ನ ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಮರದ ಕೆಳಗಡೆ ಒಂದು ಮಹಿಳೆಯ ಅಸ್ಥಿ ಪಂಜರ ಬಿದ್ದಿರುತ್ತೆ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಓಡಾಡುವಾಗ ಇದನ್ನ ನೋಡ್ತಾನೆ, ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ನೋಡಿದಾಗ ಅಲ್ಲಿ ಒಂದು ಮಹಿಳೆಯ ಅಸ್ಥಿ ಪಂಜರ ಬಿದ್ದಿರುತ್ತೆ. ಸ್ವಲ್ಪ ದೂರದಲ್ಲಿ ಒಂದು ಸೀರೆ ಕೂಡ ಬಿದ್ದಿರುತ್ತೆ. ಇದನ್ನ ನೋಡಿದಂಥ ಪೊಲೀಸರು ಇಲ್ಲಿ ಅಸ್ಥಿ ಪಂಜರವಾಗಿರುವಂತಹ ಮಹಿಳೆ ಯಾರು ಅಂತ ತನಿಖೆ ನಡೆಸಲ್ಲ. ಅವ್ರು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಇಲ್ಲಿ ಸುತ್ತಮುತ್ತ ಹಳ್ಳಿಲಿ ಯಾರಾದ್ರೂ ಮಿಸ್ಸಿಂಗ್ ಆಗಿದ್ದಾರಾ, ಯಾವ್ದಾದ್ರು ಕಂಪ್ಲೇಂಟ್ ಬಂದಿದೆಯಾ ಅಂತ ನೋಡ್ತಾ ಹೋಗ್ತಾರೆ. ಹೀಗೆ ನೋಡ್ತಾ ಹೋದಾಗ ಆ ಅಸ್ಥಿ ಪಂಜರ ಸಿಕ್ತಂತ ಹಳ್ಳಿಲಿ ಸುರೇಶ್ ಅಂತ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಅದು 1 ವರ್ಷದ ಹಿಂದೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಪೊಲೀಸರು ಸರಿ ಅಂತ ಸುರೇಶ್ ಮನೆ ಹತ್ರ ಹೋಗ್ತಾರೆ. ಸುರೇಶ್ನನ್ನ ಮನೆಯಿಂದ ಆಚೆ ಕರೀತಾರೆ. ಸುರೇಶ್ ಇಲ್ಲಿ ಏನ್ ಅನ್ಕೋತಾನೆ, ನನ್ನ ಹೆಂಡತಿಯನ್ನ ಪೊಲೀಸರು ಎಲ್ಲಾದ್ರೂ ಹುಡುಕಿರ್ಬೋದು, ಅದಕ್ಕಾಗಿ ನನಗೆ ಇನ್ಫಾರ್ಮ್ ಮಾಡೋದಕ್ಕೆ ಮನೆ ಹತ್ರ ಬಂದಿರ್ಬೋದು ಅಂತ. ಪೊಲೀಸರು ಇಲ್ಲಿಂದ ಸುರೇಶ್ನನ್ನ ಅಸ್ಥಿ ಪಂಜರ ಸಿಗದಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡು, ಇಲ್ಲಿದ್ದಾಳೆ ನಿನ್ನ ಹೆಂಡತಿ, ನೀನೇ ನಿನ್ನ ಹೆಂಡತಿಯ ಕೊಲೆ ಮಾಡಿ ನಿನ್ನ ಮೇಲೆ ಅನುಮಾನ ಬರಬಾರ್ದು ಅಂತ ಪೊಲೀಸ್ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ಯಾ, ಈಗ ನಿನ್ನ ಆಟ ಮುಗೀತು, ನಡಿ ಸ್ಟೇಷನ್ಗೆ ಅಂತ ಹೇಳ್ತಾರೆ. ಅದಕ್ಕೆ ಸುರೇಶ್ ಹೇಳ್ತಾನೆ, ನೋಡಿ ಸರ್, ನಾನು ನನ್ನ ಹೆಂಡತಿಗೆ ತುಂಬಾ ಪ್ರೀತಿ ಮಾಡ್ತೀನಿ, ಅಷ್ಟೇ ಅಲ್ಲ ನನ್ನ ಹೆಂಡತಿ ಇಲ್ಲದೆ ನನ್ನ ಮಕ್ಕಳು ದಿಕ್ಕಾಪಾಲಾಗಿದ್ದಾರೆ. ನಾನು ನನ್ನ ಹೆಂಡತಿ ಕೊಲೆ ಮಾಡುವಂಥ ಯಾವುದೇ ಉದ್ದೇಶ ಇರಲಿಲ್ಲ, ನಾವಿಬ್ರು ತುಂಬಾ ಪ್ರೀತಿಯಾಗಿದ್ವಿ, ನನ್ನ ಮಾತನ್ನ ನಂಬಿ ನಾನು ಈ ಕೊಲೆ ಮಾಡಿಲ್ಲ ಅಂತ ಹೇಳ್ತಾನೆ. ಹೀಗೆ ಸುರೇಶ್ ಪೊಲೀಸರು ಮುಂದೆ ಕನ್ಫೆಸ್ ಮಾಡುವಾಗ ಅದೇ ಟೈಮಲ್ಲಿ ಅಲ್ಲಿ ಸುರೇಶ್ ಅತ್ತೆ ಬರ್ತಾಳೆ. ಹೀಗೆ ಬಂದಂಥವಳು ನೋಡ್ತಾಳೆ, ಅಲ್ಲಿ ಒಂದು ಸೀರೆ ಬಿದ್ದಿರುತ್ತೆ. ಆ ಸೀರೆಯನ್ನು ನೋಡಿ ಆಕೆ ಪೊಲೀಸರು ಮುಂದೆ ಹೇಳಿಕೆ ಕೊಡ್ತಾಳೆ, ಈ ಸೀರೆನ ನಮ್ಮ ಮಗಳು ಮಲ್ಲಿಗೆ ಉಡ್ತಾ ಇದ್ಲು, ನನಗೆ ಸುರೇಶ್ ಮೇಲೆ ಮೊದಲಿಂದಾನೇ ಅನುಮಾನ ಇತ್ತು, ಆದರೆ ಇವತ್ತು ನೋಡಿ ನನ್ನ ಅನುಮಾನ ನಿಜವಾಯ್ತು ಅಂತ ಪೊಲೀಸರು ಮುಂದೆ ಆಕೆ ಹೇಳಿಕೆ ಕೊಡ್ತಾಳೆ. ಸುರೇಶ್ ಆಗ್ಲೂ ಪೊಲೀಸರು ಮುಂದೆ ಹೇಳ್ಕೊತಾನೆ, ಇಲ್ಲ ಸರ್, ಈ ಸೀರೆ ಮಲ್ಲಿಗೆದಲ್ಲ, ಆಕೆ ಈ ಸೀರೆ ಹುಟ್ಟಿರೋದನ್ನ ನಾನು ಯಾವತ್ತೂ ನೋಡಿಲ್ಲ, ಈ ಸೀರೆ ಯಾವುದೇ ಕಾರಣಕ್ಕೂ ಮಲ್ಲಿಗೆದಲ್ಲ ಅಂತ ಹೇಳ್ತೇನೆ. ಆದರೆ ಪೊಲೀಸರು ಇಲ್ಲಿ ಸಿಕ್ಕಿರೋ ಸಾಕ್ಷಿಗಳು ಸಾಕು ನೀನು ಕೊಲೆಗಾರ ಅಂತ ತೋರ್ಸೋದಕ್ಕೆ, ಬೇರೆ ಮಾತಾಡಬೇಡ, ನಡಿ ಸ್ಟೇಷನ್ಗೆ ಅಂತ ಕರ್ಕೊಂಡು ಹೊರಟೋಗ್ತಾರೆ. ಈಗ ಪೊಲೀಸರು ಒಂದೇ ಏಟ್ಗೆ 2 ಹಕ್ಕಿಗಳನ್ನ ಹೊಡೆದಿರ್ತಾರೆ. ಮೊದಲೇ ಮಲ್ಲಿಗೆ ಮಿಸ್ಸಿಂಗ್ ಆದಂಥ ಕೇಸ್ ಇವರ ತಲೆ ಮೇಲಿರುತ್ತೆ, ಅದಕ್ಕೆ ಇವರೇನು ರೆಸ್ಪಾನ್ಸ್ ಮಾಡಿಲ್ಲ. ಈಗ ಅದರಲ್ಲಿ ಬೇರೆ ಇಲ್ಲಿ ಯಾವುದೋ ಒಂದು ಮಹಿಳೆಯ ಅಸ್ಥಿಪಂಜರ ಸಿಕ್ಕಿದೆ, ಈಗ ಇದ್ರ ಬಗ್ಗೆ ತನಿಖೆ ನಡೆಸಬೇಕು, ಮೇಲಧಿಕಾರಿಗಳಿಗೆ ಉತ್ತರ ಕೊಡಬೇಕು. ಅದಕ್ಕಾಗಿ ಪೊಲೀಸರು ಏನು ಮಾಡ್ತಾರೆ, ಇವೆರಡು ಕೇಸ್ಗಳನ್ನ ಗಂಟಾಕ್ತಾರೆ, ಸುರೇಶ್ ತಲೆ ಮೇಲೆ ಹಾಕ್ತಾರೆ, ಅವನನ್ನ ಎತ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಪೊಲೀಸರು ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೋತಾರೆ ಅಂದರೆ, ಅಲ್ಲಿ ಅಸ್ಥಿಪಂಜರವಾಗಿರುವಂಥ ಮಹಿಳೆ ಯಾರು ಅಂತ ತನಿಖೆ ನಡೆಸಲ್ಲ.
ಸರಿ, ಈಗ ಸುರೇಶ್ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದೀರಲ್ಲ, ಸುರೇಶ್ ಯಾವ ಉದ್ದೇಶ ಇಟ್ಕೊಂಡು ಕೊಲೆ ಮಾಡಿದ್ದಾನೆ, ಅವ್ನು ಯಾವ ತರ ಕೊಲೆ ಮಾಡಿದ್ದಾನೆ, ಇದೇನು ವಿಚಾರಣೆ ಮಾಡಲ್ಲ. ಇಲ್ಲಿ ಸುರೇಶ್ ಮೇಲೆ ದ್ವೇಷ ಇಟ್ಕೊಂಡು ಈ ಹೇಳಿಕೆ ಕೊಟ್ಟಿರ್ಬೋದು, ಆದ್ರೆ ಪೊಲೀಸರು ಇದನ್ನೆಲ್ಲ ಯಾವುದು ಫಿಲ್ಟರ್ ಮಾಡಲ್ಲ, ಸುರೇಶ್ನೇ ಕೊಲೆಗಾರ ಅಂತ ತೋರಿಸ್ಬಿಡ್ತಾರೆ. ಈಗ ಜೂನ್ 2021ರಲ್ಲಿ ಸುರೇಶ್ ಜೈಲ್ಗೇನೋ ಹೊರಟೋಗ್ತಾನೆ. FIR ಕೂಡ ಎಂಟ್ರಿ ಆಗ್ಬಿಡುತ್ತೆ. ಆದ್ರೆ ಇವನ ಕೇಸ್ನ ಟ್ರಯಲ್ ಶುರು ಆಗಲ್ಲ. ಯಾಕೆಂದ್ರೆ ಈ ಸುರೇಶ್ ಇದ್ದಂಥ ಏರಿಯಾದಲ್ಲಿ ಅವನ ಹೆಂಡತಿಯ ಕೊಲೆ ಮಾಡಿದ್ದ ಅಂತ ಅವನಿಗೆ ಬಹಿಷ್ಕಾರ ಹಾಕ್ಬಿಟ್ಟಿರ್ತಾರೆ. ಇದೇ ಕಾರಣಕ್ಕೆ ಸುರೇಶ್ಗೆ ಹೆಲ್ಪ್ ಮಾಡೋದಕ್ಕೆ ಯಾರು ಮುಂದೆ ಬರಲ್ಲ. ಈ ಸುರೇಶ್ ಇದ್ದಂತಹ ಲೋಕಲ್ ಏರಿಯಾದಲ್ಲಿ ಇದ್ದಂತಹ ಲಾಯರ್ಗಳು ಈ ಸುರೇಶ್ ಪರ ವಾದ ಮಾಡೋದಕ್ಕೆ ಯಾರು ಮುಂದೆ ಬರಲ್ಲ. ಇದೇ ಕಾರಣಕ್ಕೆ ಟ್ರಯಲ್ ಮುಂದೆ ಹೋಗ್ತಾನೆ ಇರುತ್ತೆ. ಇದೇ ತರ 2021ರಿಂದ 2022 ಬಂದ್ಬಿಡುತ್ತೆ. ಇಲ್ಲಿ ಸುರೇಶ್ ತಂದೆ ತಾಯಿಗೆ ಚೆನ್ನಾಗಿ ಗೊತ್ತಿರುತ್ತೆ ಸುರೇಶ್ ಯಾವುದೇ ಕಾರಣಕ್ಕೂ ಮಲ್ಲಿಗೆ ಕೊಲೆ ಮಾಡಲ್ಲ, ಅವನು ಮಲ್ಲಿಗೆನ ತುಂಬಾ ಪ್ರೀತಿ ಮಾಡ್ತಾ ಇದ್ದ ಅಂತ. ಆದ್ರೆ ಇವರು ಬಡವರು, ಇವ್ರಿಗೆ ಸಹಾಯ ಮಾಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಸುರೇಶ್ ತಂದೆ ತಾಯಿ ಯಾರಿಗೂ ಹೋಗಿ ಕಾಲ್ ಕಟ್ತಾರೆ, ಆದ್ರೆ ಏನು ಪ್ರಯೋಜನ ಇಲ್ಲ. ಕೊನೆಗೆ ಸುರೇಶ್ ತಂದೆ ತಾಯಿ ಸಾಕಾಗ್ಬಿಡ್ತಾರೆ. ಹೀಗೆ ಸುರೇಶ್ ತಂದೆ ತಾಯಿ ಓಡಾಡುವಾಗ ಅವ್ರಿಗೆ ಯಾರೋ ಒಂದು ಮಾತು ಹೇಳ್ತಾರೆ. ಮೈಸೂರಲ್ಲಿ ಒಬ್ರು ಲಾಯರ್ ಇದ್ದಾರೆ, BS ಪಾಂಡು ಪೂಜಾರಿ ಅಂತ, ಅವರು ಬಡವರಿಗೆ ಸಹಾಯ ಮಾಡ್ತಾರೆ, ಅವ್ರ ಹತ್ರ ಹೋಗಿ ಮಾತಾಡಿ ಅಂತ ಹೇಳ್ತಾರೆ. ಅದರಂತೆ ಸುರೇಶ್ ತಂದೆ ತಾಯಿಯವರು ಈ ಪಾಂಡು ಪೂಜಾರಿ ಅವ್ರ ಹತ್ರ ಹೋಗ್ತಾರೆ. ಇಲ್ಲಿರುವಂತ ಎಲ್ಲಾ ಸಿಚುವೇಶನ್ ಅನ್ನ ಹೇಳ್ಕೊತಾರೆ. ಪಾಂಡು ಪೂಜಾರಿ ಅವರು ಇವರ ಅಸಹಾಯಕತೆ, ಇವರ ಬಡತನ ಇದನ್ನೆಲ್ಲ ನೋಡಿ ನಾನು ಈ ಕೇಸನ್ನ ಫೈಟ್ ಮಾಡ್ತೀನಿ ಅಂತ ಒಪ್ಕೋತಾರೆ. ಪಾಂಡು ಪೂಜಾರಿ ಅವರು ಒಂದಿನ ಕುಶಾಲನಗರ ಪೊಲೀಸ್ ಸ್ಟೇಷನ್ ಬರ್ತಾರೆ. ಅಲ್ಲಿ ಸುರೇಶ್ನ ಕೇಸ್ನ FIR ಕಾಪಿ ಇಸ್ಕೋತಾರೆ. ಅವರು ಈ ಕೇಸನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾರೆ. ಈ ಕೇಸಲ್ಲಿ ಯಾವ ಸಾಕ್ಷಿಗಳಿದೆ ಅಂತ ನೋಡ್ತಾ ಹೋದ್ರೆ ಅಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿರುತ್ತೆ, ಅಲ್ಲಿ ಒಂದು ಸೀರೆ ಸಿಕ್ಕಿರುತ್ತೆ. ಇಷ್ಟನ್ನ ಬಿಟ್ರೆ ಸುರೇಶ್ ಕೊಲೆ ಮಾಡಿದ್ದಾನೆ ಅಂತ ತೋರ್ಸೋದಕ್ಕೆ ಪೊಲೀಸ್ ಹತ್ರ ಯಾವುದೇ ಸಾಕ್ಷಿಗಳಿಲ್ಲ. ಆಮೇಲೆ ಪೂಜಾರಿ ಅವರು ಇಲ್ಲಿ ಒಂದು ಪಾಯಿಂಟ್ ಅನ್ನ ನೋಟ್ ಮಾಡ್ತಾರೆ. ಅದೇನಂದ್ರೆ ಅಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿರುತ್ತೆ, ಆದ್ರೆ ಅದಕ್ಕೆ DNA ಟೆಸ್ಟ್ ಮಾಡಿಸಿರಲ್ಲ. ಒಂದ್ ಪಕ್ಷ ಪೊಲೀಸರು ಅಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರದ DNA ಟೆಸ್ಟ್ ಮಾಡಿಸಿ ಅದರಲ್ಲಿ ಬರುವಂತಹ ರಿಸಲ್ಟ್ ಅನ್ನ ಮಲ್ಲಿಗೆ ತಾಯಿಯ DNA ಟೆಸ್ಟ್ ಮಾಡಿಸಿ ಅದಕ್ಕೆ ಮ್ಯಾಚ್ ಮಾಡ್ತಾ ಇದ್ರೆ ಇಲ್ಲಿ ಸತ್ತಿರೋದು ಮಲ್ಲಿಗೆನಾ ಇಲ್ಲ ಬೇರೆ ಯಾರು ಅಂತ ಗೊತ್ತಾಗ್ತಾ ಇತ್ತು. ಆದ್ರೆ ಪೊಲೀಸರು ಇಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರದ DNA ಟೆಸ್ಟೇ ಮಾಡಿಸಿರಲ್ಲ. ಇಲ್ಲಿ ಸುರೇಶ್ ಅತ್ತೆ ಕೊಡ್ತಾ ಇರುವಂತಹ ಹೇಳಿಕೆ ಸುಳ್ಳಾಗಿರ್ಬೋದು. ಆಕೆ ಸುರೇಶ್ ಮಲ್ಲಿಗೆಯ ಕೊಲೆ ಮಾಡೋದನ್ನ ಕಣ್ಣಿಂದ ನೋಡಿಲ್ಲ, ಆಕೆ ಬರೀ ಹೇಳಿಕೆ ಕೊಡ್ತಾ ಇದ್ದಾಳೆ. ಆಮೇಲೆ ಒಂದು ಸೀರೆ ಇದೆ, ಆ ಸೀರೆಯನ್ನ ಸುರೇಶ್ ಅತ್ತೆ ನೋಡಿದ್ರೆ ಆ ಸೀರೆ ಮಲ್ಲಿಗೆದು ಅಂತ ಹೇಳ್ತಾ ಇದ್ದಾಳೆ, ಸುರೇಶ್ ನೋಡಿದ್ರೆ ಆ ಸೀರೆ ಮಲ್ಲಿಗೆದಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಆ ಸೀರೆ ಮಲ್ಲಿಗೆದೆ ಅಂತ ಗ್ಯಾರಂಟಿಯಾಗಿ ಹೇಳೋದಕ್ಕೂ ಬರಲ್ಲ. ಪೂಜಾರಿ ಅವರು ಇಷ್ಟೆಲ್ಲ ಲೂಪ್ ಹೋಲ್ಗಳನ್ನ ಮುಂದೆ ಇಟ್ಕೊಂಡು ಕೋರ್ಟಲ್ಲಿ ಒಂದು ಅಪೀಲ್ ಮಾಡ್ತಾರೆ. ಸುರೇಶ್ ಮಲ್ಲಿಗೆಯ ಕೊಲೆ ಮಾಡಿದ್ನಾ ಇಲ್ವಾ ಅದು ಬೇರೆ ವಿಷಯ. ಈಗ ಇಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರ ಮೊದಲು ಮಲ್ಲಿಗೆದು ಅಂತ ಕನ್ಫರ್ಮ್ ಆಗಬೇಕು. ಅದಕ್ಕಾಗಿ ಮೊದಲು DNA ಟೆಸ್ಟ್ ಮಾಡಿಸೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾರೆ. ಕೋರ್ಟ್ ಅಲ್ಲಿ ಪೂಜಾರಿ ಅವರ ಅಪೀಲನ್ನ ಒಪ್ಕೊಂಡು ಜಡ್ಜ್ ಸಾಹೇಬ್ರು ಪೊಲೀಸರಿಗೆ ಹೇಳ್ತಾರೆ, ನಿಮ್ಮ ಹತ್ರ ಸಿಕ್ಕಿರುವಂತಹ ಅಸ್ಥಿ ಪಂಜರದ DNA ಟೆಸ್ಟ್ ಮಾಡಿಸಿ ಅದರ ರಿಸಲ್ಟ್ ಅನ್ನ ತಗೊಂಡ್ ಬನ್ನಿ ಅಂತ ಒಂದು ಆದೇಶ ಕೊಡ್ತಾರೆ. ಅದರಂತೆ ಪೊಲೀಸರು ಈ ಅಸ್ಥಿ ಪಂಜರದ ಸ್ಯಾಂಪಲ್ಸ್ ಗಳನ್ನ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿಕೊಡ್ತಾರೆ. ಈಗ ರಿಸಲ್ಟ್ ಏನ್ ಬರುತ್ತೆ ಕಾದ್ ನೋಡ್ಬೇಕು. ಸೆಪ್ಟೆಂಬರ್ 2023ಕ್ಕೆ ಈ DNA ರಿಪೋರ್ಟ್ ಕೈಗೆ ಬರುತ್ತೆ. ಇದೇ ಟೈಮಲ್ಲಿ ಮಲ್ಲಿಗೆ ತಾಯಿಯ DNA ಟೆಸ್ಟ್ ಕೂಡ ಮಾಡಿಸಿರ್ತಾರೆ. ಇವೆರಡು DNAಗಳನ್ನ ಒಂದಕ್ಕೊಂದು ಮ್ಯಾಚ್ ಮಾಡಿ ನೋಡಿದಾಗ ಇವೆರಡು DNAಗಳು ಬೇರೆ ಬೇರೆ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಅವತ್ತು ಮರದ ಕೆಳಗಡೆ ಸಿಗ್ದಂತ ಆ ಅಸ್ಥಿ ಪಂಜರ ಮಲ್ಲಿಗೆದಲ್ಲ. ಹಾಗಾದ್ರೆ ಈ ಅಸ್ಥಿ ಪಂಜರ ಮಲ್ಲಿಗೆದಲ್ಲ ಅಂತ ಅಂದಮೇಲೆ ಸುರೇಶ್ ಈಗ ನಿರಪರಾಧಿ ಅಲ್ವಾ? ಸುರೇಶ್ನ ಮನೆಗೆ ಕರ್ಕೊಂಡು ಹೋಗ್ಬೋದಲ್ವಾ? ಆದ್ರೆ ಈ ತರ ಇರಲ್ಲ. ನಮ್ಮ ಕಾನೂನಲ್ಲಿ ಕೆಲವೊಂದು ರೂಲ್ಸ್ಗಳಿರುತ್ತೆ, ರೆಗ್ಯುಲೇಷನ್ಗಳಿರುತ್ತೆ. ಇಲ್ಲಿ ಸುರೇಶ್ ನಿರಪರಾಧಿ ಅಂತ ಗೊತ್ತಿದ್ರು ಕೂಡ ಕೋರ್ಟಲ್ಲಿ ಅಪೀಲ್ ಮಾಡಬೇಕು, ಬೇಲ್ ತಗೋಬೇಕು, ಆನಂತರ ಸುರೇಶ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕಾಗಿ ಪೂಜಾರಿ ಅವರು ಹೈಕೋರ್ಟಲ್ಲಿ ಒಂದು ಅಪೀಲ್ ಮಾಡ್ತಾರೆ. ಇಲ್ಲಿ ಅಸ್ಥಿ ಪಂಜರ ಯಾರ್ದು ಅಂತ ಗೊತ್ತಿಲ್ಲ, ಅಲ್ಲಿ ಸಿಕ್ಕಿರುವಂತಹ ಸೀರೆ ಯಾರ್ದು ಅಂತ ಗೊತ್ತಿಲ್ಲ. ಸುರೇಶ್ ಮಲ್ಲಿಗೆಯ ಕೊಲೆ ಮಾಡಿದ್ದಾನೆ ಅಂತ ಹೇಳೋದಾದ್ರೆ ಆ ಕೊಲೆ ಮಾಡಿದ್ದನ್ನ ಯಾರು ನೋಡಿಲ್ಲ, ಅದಕ್ಕೆ ಒಂದು ಕೂಡ ಸಾಕ್ಷಿ ಇಲ್ಲ. ಪೂಜಾರಿ ಅವರು ಇಷ್ಟೆಲ್ಲ ಎವಿಡೆನ್ಸ್ಗಳನ್ನ ಹೈಕೋರ್ಟ್ ಮುಂದೆ ಇಡ್ತಾರೆ. ಸುರೇಶ್ ನಿರಪರಾಧಿ ಅಂತ ವಾದ ಮಾಡ್ತಾರೆ. ಹೈಕೋರ್ಟ್ ಇದನ್ನೆಲ್ಲ ಪರಿಶೀಲನೆ ಮಾಡಿದ ನಂತರ ಅಕ್ಟೋಬರ್ 2023ರಲ್ಲಿ ಸುರೇಶ್ಗೆ ಬೇಲ್ ಕೊಡುತ್ತೆ. ಆದ್ರೆ ಸುರೇಶ್ ಮನೆಗೆ ಹೋಗ್ಬೇಕಂದ್ರೆ ಕೋರ್ಟ್ಗೆ 1 ಲಕ್ಷ ದಂಡ ಕಟ್ಬಿಟ್ಟು ಮನೆಗೆ ಹೋಗ್ಬೇಕು. ಸ್ನೇಹಿತರೆ, 1 ಲಕ್ಷ ಅಂದ್ರೆ ನಾನು ಆಗಾಗ ಹೇಳ್ತಾ ಇರ್ತೀನಿ, ಬಡವರಿಗೆ ತುಂಬಾ ದೊಡ್ಡ ಅಮೌಂಟ್ ಆಗಿರುತ್ತೆ. ಅಂಥದ್ರಲ್ಲಿ ಸುರೇಶ್ ಹತ್ರ 1 ರೂಪಾಯಿ ಕೂಡ ಇಲ್ಲ, ಅವನಿಗೆ ಸಹಾಯ ಮಾಡೋದಕ್ಕೆ ಮುಂದೆ ಯಾರು ಬರ್ತಾ ಇಲ್ಲ. ಸುರೇಶ್ನ ತಂದೆ ತಾಯಿಗೆ ಗೊತ್ತಿರುತ್ತೆ ಇವನು ಮಲ್ಲಿಗೆ ಕೊಲೆ ಮಾಡಿಲ್ಲ ಅಂತ, ಆದ್ರೆ ಅವ್ರ ಹತ್ರ ಕೂಡ 1 ಲಕ್ಷ ಇರಲ್ಲ. ಈಗ ಅಕ್ಟೋಬರ್ 2023ರಿಂದ ಸುರೇಶ್ ಜೈಲಲ್ಲೇ ಉಳ್ಕೊಂಡಿರ್ತಾನೆ. ಇಲ್ಲಿ ನೋಟಿಸ್ ಮಾಡಬೇಕಾದಂತಹ ಒಂದು ಮಾತೇನಂದ್ರೆ, ಯಾವ್ದಾದ್ರು ಅಪರಾಧಿಗೆ ಬೇಲ್ ಸಿಕ್ಕಿದ ನಂತರ ಅವನಿಗೆ 1 ದಿನ ಕೂಡ ಜೈಲಲ್ಲಿ ಇಟ್ಕೊಳ್ಳಾಗಿಲ್ಲ. ಆ ತರ ಮಾಡಿದ್ರೆ ಅದು ಅಪರಾಧ ಆಗುತ್ತೆ. ಆದ್ರೆ ಇಲ್ಲಿ ಸುರೇಶ್ ಬೇಲ್ ಅಮೌಂಟ್ ಕಟ್ತಾ ಇಲ್ಲ, ಅವನಿಗೆ ಮನೆಗೂ ಕೂಡ ಕಳ್ಸಕ್ಕಾಗಲ್ಲ. ಇಲ್ಲಿ ಹೊರಗಡೆ ಸುರೇಶ್ನ ತಂದೆ ತಾಯಿ ಈ ಬೇಲ್ ಅಮೌಂಟ್ ಅನ್ನ ಅಡ್ಜಸ್ಟ್ ಮಾಡೋದಕ್ಕೆ ಅಂತ ಪರದಾಡ್ಬಿಡ್ತಾ ಇರ್ತಾರೆ.
ಯಾರೋ 2,000 ಕೊಡ್ತಾರೆ, ಯಾರೋ 5,000 ಕೊಡ್ತಾರೆ. ಇದೇ ಥರ ಇವರು ಅಡ್ಜಸ್ಟ್ ಮಾಡ್ತಾ ಮಾಡ್ತಾ 1 ವರ್ಷ ಕಳೆದೋಗುತ್ತೆ. ಕೊನೆಗೂ ಸುರೇಶ್ ತಂದೆ ತಾಯಿ 1 ಲಕ್ಷ ಅಮೌಂಟ್ ಅಡ್ಜಸ್ಟ್ ಮಾಡ್ತಾರೆ. ಸುರೇಶ್ನ ಜೈಲಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ. ಅಕ್ಟೋಬರ್ 2023ರಲ್ಲಿ ಸುರೇಶ್ಗೆ ಬೇಲ್ ಸಿಕ್ಕಿರುತ್ತೆ. ಆದರೆ ಅವನು ಜೈಲಿಂದ ಹೊರಗಡೆ ಬರೋದಕ್ಕೆ ಅಕ್ಟೋಬರ್ 2024 ಆಗುತ್ತೆ. ಅಂದರೆ 1 ವರ್ಷ ಸುರೇಶ್ ವಿನಾಕಾರಣ ಜೈಲಲ್ಲಿ ಮೊದಲು 1 ವರ್ಷ ಕಳೆದಿರ್ತಾನೆ. ಬೇಲ್ ಸಿಕ್ಕಿದ ನಂತರ 1 ವರ್ಷ, ಒಟ್ಟಿನಲ್ಲಿ 2 ವರ್ಷ ವೇಸ್ಟ್ ಆಗಿ ತನ್ನ ಜೀವನವನ್ನು ಕಳ್ಕೊತಾನೆ. ಈಗ ಸುರೇಶ್ ಅಲ್ಲಿಂದ ಮನೆಗೆ ಬಂದ ನಂತರ ಸಾಮಾನ್ಯವಾಗಿ ಯಾವುದಾದ್ರೂ ಅಪರಾಧಿಗಳು ಈ ಥರ ಜೈಲಿಂದ ಮನೆಗೆ ವಾಪಸ್ ಬಂದರೆ ಜೈಲ್ ಕಡೆ ಮುಖ ಮಾಡಿ ಕೂಡ ನೋಡಲ್ಲ. ಯಾವುದಾದ್ರೂ ಅಪರಾಧ ಮಾಡಬೇಕಂದ್ರೆ 100 ಸಲ ಯೋಚನೆ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಜೈಲ್ ಸವಾಸ ಸಾಕಾಗ್ಬಿಟ್ಟಿರುತ್ತೆ. ಆದರೆ ಇಲ್ಲಿ ಸುರೇಶ್ ಏನು ಮಾಡ್ತಾನೆ ಅಂದರೆ, ಇವನು ಜೈಲಿಂದ ಮನೆಗೆ ಬಂದ 1-2 ದಿನದ ನಂತರ ಮತ್ತೆ ಕುಶಾಲನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಹೀಗೆ ಸುರೇಶ್ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದದನ್ನು ನೋಡಿ ಅಲ್ಲಿ ಪೊಲೀಸರೇ ಶಾಕ್ ಆಗ್ಬಿಡ್ತಾರೆ. ಯಾಕೆಂದರೆ ಇದೇ ಪೊಲೀಸರು ಅವತ್ತು ಸುರೇಶ್ ಮಲ್ಲಿಗೆ ಕೊಲೆ ಮಾಡಿದ್ದ ಅಂತ ಅಪರಾಧಿ ಅಂತ ತೋರಿಸಿದ್ರು. ಈಗ ಇವನು ಮತ್ತೆ ವಾಪಸ್ ಬಂದಿದ್ದಾನೆ ಅಂದ್ರೆ ಏನ್ ವಿಷಯ ಇರ್ಬೋದು ಅಂತ ಅನ್ಕೋತಾರೆ. ಹೀಗೆ ಸ್ಟೇಷನ್ಗೆ ಬಂದಂತಹ ಸುರೇಶ್ ಬಂದು, ನಾನು 2 ವರ್ಷದಿಂದ ನನ್ನ ಹೆಂಡತಿ ನಾಪತ್ತೆ ಆದಂತಹ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ, ಏನಾದ್ರೂ ಮಾಹಿತಿ ಸಿಕ್ಕಿದೆ ಅಂತ ಕೇಳ್ತಾನೆ. ಈಗ ಪೊಲೀಸರು ಸುರೇಶ್ ಜೊತೆ ರೆಸ್ಪಾನ್ಸ್ ಮಾಡ್ತಾರೆ. ಅವನಿಗೆ ಮುಖ ಕೊಟ್ಟು ಮಾತಾಡ್ತಾರೆ. ಸರಿ, ನೀನ್ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳಲ್ಲ, ಅವಳು ಎಲ್ಲಿಗೆ ಹೋಗಿರ್ಬೋದು, ಯಾರ ಜೊತೆ ಹೋಗಿರ್ಬೋದು, ನಿನ್ಗೇನಾದ್ರೂ ಅನುಮಾನ ಇದೆಯಾ ಅಂತ ಕೇಳಿದ್ರೆ ಸುರೇಶ್ ಈಗ ಬಾಯ್ಬಿಟ್ಟು ಹೇಳ್ತಾನೆ, ಸರ್ ನನ್ನ ಹೆಂಡತಿಗೆ ಒಬ್ಬ ಹುಡುಗನ ಜೊತೆ ಅಫೇರ್ ಇತ್ತು, ಅವಳು ಏನಾದ್ರೂ ಅವನ ಜೊತೆ ಓಡೋಗಿರ್ಬೋದು, ಸ್ವಲ್ಪ ಹುಡುಕಿ ಕೊಡಿ ಅಂತ ಈಗಲೂ ಕೂಡ ಅದೇ ತರ ಕೇಳ್ತಾನೆ. ಸರಿ, ಈ ಮಾತನ್ನ ನೀನು ಮೊದಲೇ ಯಾಕೆ ಹೇಳಿಲ್ಲ ಅಂದರೆ ಸುರೇಶ್ ಹೇಳ್ತಾನೆ, ಸರ್ ನಾನು ನನ್ನ ಹೆಂಡತಿಗೆ ತುಂಬ ಪ್ರೀತಿ ಮಾಡ್ತೀನಿ, ಅವಳು ಇವತ್ತು ಅಫೇರ್ ಇಟ್ಕೊಂಡಿರ್ಬೋದು. ಈ ಮಾತನ್ನ ನಾನು ಮೊದಲೇ ಅವತ್ತು ಹೇಳ್ತಾ ಇದ್ರೆ ಈ ಮಾತು ಹೊರಗಡೆ ಜನರಿಗೆ ಗೊತ್ತಾಗ್ತಾ ಇತ್ತು, ಅವಳ ಹೆಸರು ಕೇಳ್ತಾ ಇತ್ತು, ಅವಳ ಹೆಸರಿಗೆ ಕಳಂಕ ಬರ್ತಾ ಇತ್ತು. ಹೀಗಾಗೋದು ನನಗೆ ಇಷ್ಟ ಇಲ್ಲ. ಅವಳು ಇವತ್ತು ಒಬ್ಬನ ಜೊತೆ ಅಫೇರ್ ಇಟ್ಕೊಂಡಿರ್ಬೋದು, ಆದರೆ ಲೈಫ್ ಟೈಮ್ ಈ ಅಫೇರ್ ಕಂಟಿನ್ಯೂ ಆಗಲ್ಲ. ಒಂದಲ್ಲ ಒಂದು ದಿನ ಈ ಅಫೇರ್ ಕಟ್ ಆಗುತ್ತೆ, ಮಲ್ಲಿಗೆ ವಾಪಸ್ ನನ್ನ ಹತ್ರ ಬಂದೇ ಬರ್ತಾಳೆ, ಆ ನಂಬಿಕೆ ನನಗಿದೆ ಸರ್ ಅಂತ ಹೇಳ್ತೇನೆ. ಈ ಮಾತು ಕೇಳಿ ಪೊಲೀಸರೇ ಶಾಕ್ ಆಗ್ಬಿಡ್ತಾರೆ. ಬರೀ ತನ್ನ ಹೆಂಡತಿ ಹೆಸರಿಗೆ ಕಳಂಕ ಬರಬಾರ್ದು ಅಂತ ಸುರೇಶ್ ಎಷ್ಟೆಲ್ಲ ಸಹಿಸಿದ್ದಾನೆ, ಎಂಥ ಸೀಕ್ರೆಟ್ ಮುಚ್ಚಿಟ್ಟಿದ್ದಾನೆ ಅಂತ ಈಗ ಪೊಲೀಸರು ಮತ್ತೆ ಸುರೇಶ್ಗೆ ಕೇಳ್ತಾರೆ. ಆ ಹುಡುಗ ಯಾರು ನಿನಗೆ ಗೊತ್ತಾ ಅಂದರೆ ಸುರೇಶ್ ಇಲ್ಲ ಸರ್ ಗೊತ್ತಿಲ್ಲ, ಬರೀ ಅಫೇರ್ ಇತ್ತು, ಆ ಮಾತು ಮಾತ್ರ ಗೊತ್ತು, ಆದರೆ ಆ ಹುಡುಗ ಯಾರು ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ಪೊಲೀಸರು ಆ ಹುಡುಗ ಯಾರು ಅಂತ ಪತ್ತೆ ಹಚ್ಚಬೇಕು, ಅವನ ಜೊತೆಯಲ್ಲಿ ಮಲ್ಲಿಗೆ ಇದ್ದಾಳ ಅಂತ ಪತ್ತೆ ಹಚ್ಚಬೇಕು. ಮತ್ತೆ ಸ್ವಲ್ಪ ದಿನ ಕಳೆಯುತ್ತೆ, ಆದರೆ ಮಲ್ಲಿಗೆ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾರಲ್ಲ. ಈ ಸಲ ಮಾತ್ರ ನಿಜವಾಗ್ಲೂ ಪೊಲೀಸರು ಈ ಮಲ್ಲಿಗೆಯ ಫೋಟೋನ ಅಕ್ಕಪಕ್ಕದ ಸ್ಟೇಷನ್ಗಳಿಗೂ ಕೂಡ ಕಳಿಸಿರ್ತಾರೆ, ಆದರೆ ಅಲ್ಲಿಂದ ಕೂಡ ಏನು ಮಾಹಿತಿ ಬರ್ತಾರಲ್ಲ. ಹೀಗೆ ಸುಮಾರು 1 ತಿಂಗಳ ನಂತರ ಹುಣಸೂರಲ್ಲಿ ಒಂದು ಬೇಕರಿ ಪಕ್ಕ ಸುರೇಶ್ನ ಫ್ರೆಂಡ್ಗಳು ಕಾಫಿ ಕುಡಿತಾ ಕೂತಿರ್ತಾರೆ. ಹೀಗೆ ಇವರು ಕಾಫಿ ಕುಡಿಯುವಾಗ ನೋಡ್ತಾರೆ, ಒಬ್ಬ ಮಹಿಳೆ ಬರ್ತಾಳೆ, ಅವನ ಜೊತೆ ಒಬ್ಬ ಯುವಕ ಇರ್ತಾನೆ. ಅವರಿಬ್ರು ಬಂದು ಆ ಬೇಕರಿಲಿ ಅದೇನೋ ತಿಂಡಿ ತಗೋತಾರೆ, ವಾಪಸ್ ಹೋಗ್ತಾ ಇರ್ತಾರೆ. ಆದರೆ ಈ ಮಹಿಳೆ ನೋಡೋದಕ್ಕೆ ಸೇಮ್ ಮಲ್ಲಿಗೆ ತರ ಕಾಣ್ತಾ ಇರ್ತಾಳೆ. ಅದಕ್ಕಾಗಿ ಸುರೇಶ್ನ ಫ್ರೆಂಡ್ಗಳು ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ಆ ವಿಡಿಯೋನ ತಂದು ಸುರೇಶ್ಗೆ ತೋರಿಸ್ತಾರೆ. ಸುರೇಶ್ಗೆ ಹೇಳ್ತಾರೆ, ನೋಡು ಈ ಮಹಿಳೆ ನೋಡೋದಕ್ಕೆ ಸೇಮ್ ಮಲ್ಲಿಗೆ ತರ ಕಾಣ್ತಾ ಇಲ್ವಾ ಅಂದ್ರೆ ಆ ಮಹಿಳೆ ಮಲ್ಲಿಗೆ ತರ ಕಾಣ್ತಾರಲ್ಲ, ಆಕೆ ಮಲ್ಲಿಗೆನೇ ಆಗಿರ್ತಾಳೆ. ಸುರೇಶ್ ಈ ವಿಡಿಯೋನ ತಗೊಂಡು ಪೊಲೀಸ್ ಸ್ಟೇಷನ್ ಹೋಗ್ತಾನೆ, ಅಲ್ಲಿ ಪೊಲೀಸರಿಗೆ ತೋರಿಸ್ತಾನೆ. ಪೊಲೀಸರು ಈ ವಿಡಿಯೋನ ಇಟ್ಕೊಂಡು ಆ ಹುಡುಗ ಯಾರು ಅಂತ ಹುಡುಕ್ತಾ ಹೋದಾಗ ಆ ಹುಡುಗ ದೂರ ಎಲ್ಲೂ ಇರಲ್ಲ, ಸುರೇಶ್ನ ಮನೆ ಇದ್ದಂತಹ ಸುಮಾರು 30 ಕಿಲೋಮೀಟರ್ ದೂರ ಒಂದು ಹಳ್ಳಿಲಿ ಇರ್ತಾನೆ. ಪೊಲೀಸರು ಆ ಹಳ್ಳಿಗೆ ಹೋಗ್ತಾರೆ, ಹಳ್ಳಿಲಿ ಆ ಮನೆಗೆ ಹೋಗ್ತಾರೆ. ಹಾಗೆ ಹೋಗಿ ನೋಡಿದ್ರೆ ಅಲ್ಲಿ ಮಲ್ಲಿಗೆ ಇರ್ತಾಳೆ. ಅವಳನ್ನ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬರ್ತಾರೆ. ಪೊಲೀಸರು ಮಲ್ಲಿಗೆ ಹತ್ರ ಕೆಲವೊಂದು ಪ್ರಶ್ನೆ ಮಾಡ್ತಾರೆ. ನಿನ್ ಹೆಸರೇನಮ್ಮ ಅಂದ್ರೆ ಮಲ್ಲಿಗೆ ಅಂತಾಳೆ. ನಿನ್ ಗಂಡನ ಹೆಸರೇನು ಅಂದ್ರೆ ಸುರೇಶ್ ಅಂತಾಳೆ. ಸರಿ, ನಿನ್ ಗಂಡ ನಿನ್ ಏನಾದ್ರು ಟಾರ್ಚರ್ ಮಾಡ್ತಾ ಇದ್ನ ಅಂದ್ರೆ ಇಲ್ಲ ಸರ್, ಅವನು ತುಂಬಾ ಒಳ್ಳೆ ಮನುಷ್ಯ ಅಂತ ಹೇಳ್ತಾಳೆ. ಈಗ 2 ವರ್ಷದ ಹಿಂದೆ ನಿನ್ ಗಂಡ ನಿನ್ನ ಕೊಲೆ ಮಾಡಿದಂತ ಆರೋಪಕ್ಕೆ ಜೈಲ್ಗೆ ಹೋಗಿ ಬಂದಿದ್ದಾನೆ, ನಿನ್ಗೆ ಈ ವಿಷಯ ಗೊತ್ತಾ ಅಂದ್ರೆ ಇಲ್ಲ ಸರ್, ನಿಜವಾಗ್ಲೂ ನನಗೆ ಈ ವಿಷಯ ಗೊತ್ತಿಲ್ಲ, ಈ ಮಾತೇನಾದ್ರು ನಂಗೆ ಗೊತ್ತಾಗ್ತಾ ಇದ್ರೆ ನಾನೇ ಮನೆಗೆ ಹುಡುಕೊಂಡು ಬರ್ತಾ ಇದ್ದೆ ಅಂತ ಹೇಳ್ತಾಳೆ. ಹಾಗಾದ್ರೆ ನಿನ್ ಗಂಡನ ಮೇಲೆ ಈಗ ನಿನ್ಗೆ ಪ್ರೀತಿ ಇಲ್ವಾ ಅಂತ ಕೇಳಿದ್ರೆ ಇಲ್ಲ ಸರ್, ನನ್ನ ಗಂಡನ್ಗೆ ನಾನು ಈಗಲೂ ಕೂಡ ಅಷ್ಟೇ ಪ್ರೀತಿ ಮಾಡ್ತೀನಿ, ಆದ್ರೆ ಈ ಮಧ್ಯದಲ್ಲಿ ನಂಗೆ ಏನೋ ಒಂದು ಅಫೇರ್ ಆಯ್ತು, ಈ ಅಫೇರ್ ಇಂದಾಗಿ ನಾನು ಮನೆ ಬಿಟ್ಟು ಓಡೋಗಿದ್ದೆ ಅಂತ ಹೇಳ್ತಾಳೆ. ಇಲ್ಲಿ ಪೊಲೀಸರು ಮಲ್ಲಿಗೆನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದಿದ್ರೆ ಈ ವಿಷಯ ಸುರೇಶ್ಗೂ ಕೂಡ ಗೊತ್ತಾಗುತ್ತೆ. ಅವನು ಪೊಲೀಸ್ ಸ್ಟೇಷನ್ ಹತ್ರ ಓಡ್ ಬರ್ತಾನೆ, ಮಲ್ಲಿಗೆನ ನೋಡಿ ತುಂಬಾ ಸಂತೋಷ ಪಡ್ತಾನೆ. ಇಲ್ಲಿ ಮಲ್ಲಿಗೆ ಅವತ್ತು ಸುರೇಶ್ನ ಮನೆಯಿಂದ ಓಡೋದಾಗ ದೂರ ಎಲ್ಲೂ ಹೋಗಿರಲ್ಲ, ಕೇವಲ ಸುರೇಶ್ನ ಮನೆಯಿಂದ 30 ಕಿಲೋಮೀಟರ್ ಮಾತ್ರ ದೂರ ಹೋಗಿರ್ತಾಳೆ. ಸುರೇಶ್ನನ್ನ ನೋಡಿ ಮಲ್ಲಿಗೆ ಕೂಡ ಅಷ್ಟೇ ಖುಷಿ ಪಡ್ತಾಳೆ. ಇವರಿಬ್ರು ಸ್ಟೇಷನ್ ಅಲ್ಲೇ ಕೂತ್ಕೊಂಡು ತುಂಬಾ ಹೊತ್ತು ಮಾತಾಡ್ತಾರೆ. ಇವ್ರು ಎಷ್ಟೊತ್ತು ಮಾತಾಡ್ತಾರೆ ಅಂದ್ರೆ 2 ವರ್ಷದಿಂದ ಇವ್ರು ಏನೇನ್ ಮಿಸ್ ಮಾಡಿದ್ರು ಅದನ್ನೆಲ್ಲ ಸ್ಟೇಷನ್ ಅಲ್ಲೇ ಕೂತ್ಕೊಂಡು ಮಾತಾಡ್ಬಿಡ್ತಾರೆ. ಇಲ್ಲಿ ಸುರೇಶ್ನ ಟೈಮ್ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ. ಮಲ್ಲಿಗೆ ಯಾವ್ದೋ ಒಂದು ಬೇಕರಿಗೆ ಬಂದಿರ್ತಾಳೆ. ಆ ಟೈಮಲ್ಲಿ ಸುರೇಶ್ನ ಊರ್ನವರು ಅಲ್ಲಿ ಇರ್ತಾರೆ. ಮಲ್ಲಿಗೆ ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ನಾಪತ್ತೆ ಆಗಿದ್ದಂಥ ಮಲ್ಲಿಗೆ ಮತ್ತೆ ಪತ್ತೆ ಆಗ್ತಾಳೆ. ಒಂದ್ ವೇಳೆ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಮಲ್ಲಿಗೆ ಬದುಕಿದ್ರು ಕೂಡ ಇವ್ರ ಕಣ್ಣಿಗೆ ಕಾಣಿಸ್ದೆ ಹೋಗಿದ್ದಿದ್ರೆ ಸುರೇಶ್ ಇಲ್ಲಿವರೆಗೂ ಕೂಡ ಜೈಲಲ್ಲಿ ಇರ್ತಾ ಇದ್ದ. ಸ್ನೇಹಿತರೆ, ಇದೇ ಕಾರಣಕ್ಕೆ ನಾನು ವಿಡಿಯೋ ಶುರು ಮಾಡೋದಕ್ಕೆ ಮೊದಲು ಹೇಳಿದ್ದು, ಪೊಲೀಸರು ನಾಪತ್ತೆ ಆದಂಥ ಕೇಸ್ಗಳನ್ನ ತುಂಬಾ ಲೇಜಿಯಾಗಿ ತುಂಬಾ ಕೇರ್ಲೆಸ್ ಆಗಿ ತಗೋತಾರೆ.
ಅವರು ಸ್ವಲ್ಪ ಮನ್ಸಿಟ್ಟು ಕೆಲಸ ಮಾಡಿದ್ರೆ ಈ ಮಲ್ಲಿಗೆ ಥರದ ಕೇಸ್ಗಳು ಕಮ್ಮಿ ಆಗುತ್ತೆ. ನೋಡಿ, ಅವತ್ತು ಮರದ ಕೆಳಗೆ ಇದ್ದಂಥ ಅಸ್ಥಿಪಂಜರದ DNA ರಿಸಲ್ಟ್ ಬಂದು 2 ವರ್ಷ ಕಳೆದಿದೆ. 2 ವರ್ಷ ಕಳೆದಿದ್ರು ಕೂಡ ಆ ಅಸ್ಥಿಪಂಜರ ಯಾರ್ದು ಅಂತ ಪೊಲೀಸರು ಇಲ್ಲಿವರೆಗೂ ಪತ್ತೆ ಹಚ್ಚಿಲ್ಲ. ಈ ಪೊಲೀಸರು ಮುಂದೇನು ಆ ಅಸ್ಥಿಪಂಜರ ಯಾರ್ದು ಅಂತ ಪತ್ತೆ ಹಚ್ತಾರ ಇಲ್ವಾ ಗೊತ್ತಿಲ್ಲ, ಇಲ್ಲ ಯಾವ್ದಾದ್ರು ಒಂದು ಫೇಕ್ ಹೆಸರನ್ನ ತೋರಿಸಿ ಈ ಅಸ್ಥಿಪಂಜರ ಅವ್ರದ್ದು ಅಂತ ತೋರಿಸ್ಬಿಡ್ತಾರ ಅದು ಗೊತ್ತಿಲ್ಲ. ಸ್ನೇಹಿತರೆ, ಒಟ್ಟಿನಲ್ಲಿ ಕೊನೆಗೆ ಈ ಸುರೇಶ್ನ ಕತೆ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಹಾಗಾದ್ರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.